ಫಡ್ನವೀಸ್, ದೇವೇಂದ್ರ ಫಡ್ನವೀಸ್. ಎಸ್, ಬಹುಶಃ ಈ ಹೆಸರು ಮಹಾರಾಷ್ಟ್ರ ಪಾಲಿಟಿಕ್ಸ್ನ ಸದ್ಯದ ಹಾಟ್ ಫೇವರೇಟ್. ಚಾಣಾಕ್ಷ ರಾಜಕಾರಣಿ, ಟ್ರಬಲ್ ಶೂಟರ್, ಸೂಪರ್ ಸ್ಟ್ರಾಟಜಿ ಸ್ಪೆಷಲಿಸ್ಟ್, ಹೀಗೆ ಎಲ್ಲ ವಿಭಾಗದಲ್ಲೂ ದೇವೇಂದ್ರ ಫಡ್ನವೀಸ್ಗೆ ಸರಿಸಾಟಿಯಾದ ಮತ್ತೊಬ್ಬ ನಾಯಕ ಇಲ್ಲ. ಮಹಾರಾಷ್ಟ್ರದಲ್ಲಿ ಆತ ಸದ್ಯದ ಸ್ಟಾರ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಮಹಾಯುತಿ ದಿಗ್ವಿಜಯಕ್ಕೆ ತಂತ್ರ ಹೆಣೆದ ದೇವೇಂದ್ರ ಫಡ್ನವೀಸ್ ಬಿಜೆಪಿಯ ಮುಂದಿನ ರಾಷ್ಟ್ರಮಟ್ಟದ ಆಶಾಕಿರಣ. ಎರಡನೇ ಬಾರಿಗೆ ಸಿಎಂ ಹುದ್ದೆಗೇರಿರೋ ಫಡ್ನವೀಸ್ ಹಿನ್ನೆಲೆಯೇ ರೋಚಕ ರಣರೋಚಕ. ದೇವೇಂದ್ರ ಫಡ್ನವೀಸ್ ಜುಲೈ 22, 1970ರಲ್ಲಿ ಜನಿಸಿದರು. ತಂದೆ ಗಂಗಾಧರ್ ರಾವ್ ಫಡ್ನವೀಸ್ ನಾಗ್ಪುರದಿಂದ ಮಹಾರಾಷ್ಟ್ರ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ತಾಯಿ ಸರಿತಾ ಫಡ್ನವೀಸ್ ವಿದರ್ಭ ಹೌಸಿಂಗ್ ಕ್ರೆಡಿಟ್ ಸೊಸೈಟಿಯ ಮಾಜಿ ನಿರ್ದೇಶಕರು. ಗಂಗಾಧರ್ ರಾವ್ ಫಡ್ನವೀಸ್ ಅವರನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ತಮ್ಮ ರಾಜಕೀಯ ಗುರು ಎಂದಲೇ ಕರೆಯುತ್ತಾರೆ. ಅಂತವರ ಪುತ್ರ ದೇವೇಂದ್ರ ಫಡ್ನವೀಸ್ ಸದ್ಯ ಮಹಾರಾಷ್ಟ್ರದ ಸ್ಟಾರ್ ರಾಜಕಾರಣಿ. 1992ರಲ್ಲಿ 22 ವರ್ಷದವರಿದ್ದಾಗ ದೇವೇಂದ್ರ ಫಡ್ನವೀಸ್ ಕಾರ್ಪೊರೇಟರ್ ಆಗುವ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡಿದರು. ಚುರುಕು ಬುದ್ಧಿ, ರಾಜಕೀಯ ಹಿತಾಸಕ್ತಿ ಹೊಂದಿದ್ದ ಇವರು 1997ರಲ್ಲಿ ತಮ್ಮ 27ನೇ ವಯಸ್ಸಿನಲ್ಲಿ ನಾಗ್ಪುರ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಮೇಯರ್ ಆಗಿ ಆಯ್ಕೆಯಾದರು. ಇದರೊಂದಿಗೆ ಭಾರತದಲ್ಲೇ ಎರಡನೇ ಅತಿ ಚಿಕ್ಕ ಪ್ರಾಯದ ಮೇಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 1999ರಿಂದ ಸತತವಾಗಿ ನಾಗ್ಪುರವನ್ನ ಪ್ರತಿನಿಧಿಸಿ ಮಹಾರಾಷ್ಟ್ರದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗುತ್ತಿದ್ದಾರೆ ಫಡ್ನವೀಸ್. ಇದೀಗ ಎರಡನೇ ಬಾರಿ ಸಿಎಂ ಆಗ್ತಿದ್ದಾರೆ. ಮೇಯರ್ ಆಗಿ ಸತತ 2 ಅವಧಿ ಪೂರ್ಣಗೊಳಿಸಿದ ನಂತರ ಫಡ್ನವೀಸ್ ಅವರನ್ನ 2013ರಲ್ಲಿ ಮಹಾರಾಷ್ಟ್ರ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕಗೊಳಿಸಲಾಗಿತ್ತು. ಇದು ಅವರ ರಾಜಕೀಯ ಪ್ರಭಾವವನ್ನ ಮತ್ತಷ್ಟು ಹೆಚ್ಚಿಸಿತು. ಮುಂದೆ 2014ರಲ್ಲಿ ಮುಖ್ಯಮಂತ್ರಿ ಗಾದಿಗೇರಿದ ಇವರು ಯಶಸ್ವಿಯಾಗಿ 5 ವರ್ಷ ಆಡಳಿತವನ್ನ ನೀಡಿದರು. ಫಡ್ನವೀಸ್ ಚುರುಕು ಆಡಳಿತಕ್ಕೆ ಮಹಾರಾಷ್ಟ್ರದ ಜನರು ಶಹಬಾಸ್ ಅಂದರು. ಫಡ್ನವೀಸ್ ವ್ಯಕ್ತಿಗತವಾಗಿ ಮೃದುಭಾಷಿ, ದ್ವೇಷವಿಲ್ಲದ ರಾಜಕಾರಣದಿಂದಲೇ ಎಲ್ಲಾ ಪಕ್ಷದವರೊಂದಿಗೆ ಒಡನಾಟವಿಟ್ಟುಕೊಂಡು ಬಂದವರು. ಮುಖ್ಯಮಂತ್ರಿಯಾಗಿ ಅವರ ಮೊದಲ ಅವಧಿಯಲ್ಲಿ ಪ್ರಮುಖ ಸಾಧನೆಗಳ ಪೈಕಿ ಸೇವಾ ಹಕ್ಕು ಕಾಯ್ದೆಯೂ ಒಂದು. ಇವರು ಪ್ರಾರಂಭಿಸಿದ ಜಲಯುಕ್ತ ಶಿವರ್ ಅಭಿಯಾನ ರಾಜ್ಯದಾದ್ಯಂತ ಬರಗಾಲವನ್ನ ತೊಡೆದು ಹಾಕುವಲ್ಲಿ ಯಶಸ್ಸು ಕಂಡಿತು. ಅಲ್ಲದೆ ಈ ಯೋಜನೆಯ ಮೂಲಕ 22,000ಕ್ಕೂ ಹೆಚ್ಚು ಹಳ್ಳಿಗಳ ನೀರಿನ ಸಮಸ್ಯೆ ಬಗೆಹರಿಯಿತು. ಮುಂಬೈ ಮತ್ತು ಪುಣೆ ಮೆಟ್ರೋ ವಿಸ್ತರಣೆ, ನಾಗ್ಪುರ ಮುಂಬೈ ಸಮೃದ್ಧಿ ಎಕ್ಸ್‌ಪ್ರೆಸ್ ವೇ, ಕರಾವಳಿ ರಸ್ತೆ ಯೋಜನೆ ಮತ್ತು ಮುಂಬೈ ಟ್ರಾನ್ಸ್ ಹಾರ್ಬರ್ ನಂತಹ ಯೋಜನೆಗಳಿಗೆ ಶಕ್ತಿ ತುಂಬಿದ ಶ್ರೇಯಸ್ಸು ಕೂಡ ಇವರಿಗೆ ಸಲ್ಲುತ್ತದೆ. ರಾಜಕೀಯ ತಂತ್ರಗಾರಿಕೆ ಮತ್ತು ಪ್ರಾಯೋಗಿಕ ವಿಧಾನಕ್ಕೆ ಹೆಸರುವಾಸಿಯಾದ ಫಡ್ನವೀಸ್ 2022ರಲ್ಲಿ ಮಹಾರಾಷ್ಟ್ರ ತೀವ್ರ ರಾಜಕೀಯ ಅಸ್ಥಿರತೆ ಎದುರಿಸುತ್ತಿದ್ದ ಸಮಯದಲ್ಲಿ ರಾಜಕೀಯ ಬುದ್ಧಿವಂತಿಕೆ ತೋರ್ಪಡಿಸಿ ಇಡೀ ದೇಶದ ಗಮನವನ್ನ ಸೆಳೆದಿದ್ದರು. 3 ವರ್ಷದ ಹಿಂದೆ ಶಿವಸೇನೆ ವಿಭಜನೆಯಾದಾಗ ಏಕನಾಥ್ ಶಿಂದೆ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಫಡ್ನವೀಸ್ ಉಪಮುಖ್ಯಮಂತ್ರಿಯಾಗಿದ್ದರು. ಫಡ್ನವೀಸ್ ಎಕ್ಸ್ ಖಾತೆಯಲ್ಲಿ 59 ಲಕ್ಷ, ಫೇಸ್ಬುಕ್ನಲ್ಲಿ 91 ಲಕ್ಷ, ಇನ್ಸ್ಟಾಗ್ರಾಂನಲ್ಲಿ 20 ಲಕ್ಷ, ಯೂಟ್ಯೂಬ್ನಲ್ಲಿ 11 ಲಕ್ಷ ಹಿಂಬಾಲಕರು ಮತ್ತು ವಾಟ್ಸ್ಆಪ್ ಚಾನೆಲ್ನಲ್ಲಿ 55,000 ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಇದರೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಮಹಾರಾಷ್ಟ್ರದ ಅತಿ ಹೆಚ್ಚು ಅನುಸರಿಸುವ ರಾಜಕಾರಣಿಯಾಗಿಯೂ ಅವರು ಹೊರಹೊಮ್ಮಿದ್ದಾರೆ. ದೇವೇಂದ್ರ ಫಡ್ನವೀಸ್ ಅವರು ಬ್ಯಾಂಕರ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಅಮೃತಾ ಫಡ್ನವೀಸ್ ಅವರನ್ನ ವಿವಾಹವಾಗಿದ್ದು, ದಂಪತಿಗೆ ದಿವಿಜಾ ಫಡ್ನವೀಸ್ ಎಂಬ ಪುತ್ರಿಯೂ ಇದ್ದಾರೆ. ಫ್ಯಾಮಿಲಿ ಮ್ಯಾನ್ ಆಗಿಯೂ ದೇವೇಂದ್ರ ಸೈ ಎನಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಅಪರೂಪದ ರಾಜಕಾರಣಿ ದೇವೇಂದ್ರ ಫಡ್ನವೀಸ್ ಅವರ ದರ್ಬಾರ್ ಶುರುವಾಗಿದ್ದು, ಜನರು ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ.